ಅಪ್ಪ ದೇವ್ರೇ, ಏನಪ್ಪ ಇಂಥ ಚಳಿ. ಇದೇನು ಬೆಂಗಳೂರಾ ಇಲ್ಲ ಕಾಶ್ಮೀರನೋ ಆಗ್ತಾ ಇಲ್ಲ. ಬೇಬಿ ಓ ಬೇಬಿ 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 ಏನ್ರಿ ನೀವು ಒಳ್ಳೆ ಹಳೆ ಕಿತ್ತೋಗಿರೋ ರಾಗಿ ಮೆಸಿ ತರ ಕೂಗ್ತಿದ್ದೀರಾ? ನಾನೇ ಚಳಿ ನಡುಗಿ ಸಾಯ್ತಾ ಇದ್ದೀನಿ. ನಾನು ಚಳಿ ಬಿಡ್ಸಕ್ಕಂತಾನೆ ಬಂದಿದ್ದೀನಿ ಕಣೆ. ಅಯ್ಯೋ ನಂಗೆ ಮೂಡಿಲ್ಲ, ಹೋಗ್ರಿ. ಅದಲ್ಲ ಕಣೆ, ಒಳ್ಳೆ ಐಡಿಯಾ ತಂದಿದ್ದೀನಿ ಅಂದೆ. ಏನ್ರಿ ಐಡಿಯಾ? ಏನ್ರಿ ನಿಮ್ ದಪ್ಪ ಐಡಿಯಾ? ಹೊಗಳಿ. ಬೊಗಳೋದಕ್ಕೆ ನನ್ನ ನಾಯಿ ಅಲ್ಲ ಕಣೆ, ಜಕ್ನಳ್ಳಿ ರಮೇಶ. ನೋ ಇಂಗ್ಲಿಷ್, ಓನ್ಲಿ ಕನ್ನಡ. ಅಪ್ಪಟ ಕನ್ನಡಿಗ. ಆಯ್ತು ಹೇಳಪ್ಪ, ಕನ್ನಡದಲ್ಲೇ ಗಂಡ ಅನಿಸ್ಕೊಂಡಿರೋನೆ. ಈಗ ನಿಂಗೆ ಹೆಂಗಿದ್ರು 10 ಲಕ್ಷ ಬರೋದಿದ್ಯಲ್ಲ, ಆ ದುಡ್ಡು ತಗೊಂಡು ನಾವಿಬ್ರು ಗೋವಾಗ ಹೋಗಿ ಫುಲ್ ಮಜಾ ಮಾಡ್ಕೊಂಡ್ ಬರೋಣ. ಅಯ್ಯೋ ನಿನ್ನ ಪ್ಲಾನ್ ನಾನು ಯಾಕಡ ಮಾಡ್ಗ. 10 ಲಕ್ಷದಲ್ಲಿ 1 ರೂಪಾಯಿನೂ ನಿಮಗೆ ಸಿಗಲ್ಲ. ಆ 10 ಲಕ್ಷದಲ್ಲಿ ನಾನೊಂದು ನೆಕ್ಲೆಸ್ ತಕೊಂಡು ಆ ನೆಕ್ಲೆಸ್ ನಾಡ ಇಟ್ಟು ಅದ್ರಲ್ಲಿ ಒಂದು ಸೈಟ್ ತಗೊಂಡು ಆ ಸೈಟ್ ಬಂದ ಮೇಲೇನೆ ನನಗೆ ಚಳಿ ಕಡಿಮೆ ಆಗೋದು. ನೀನೇನಾದ್ರೂ ಮಾಡ್ಕೋ, ಬರೋ 10 ಲಕ್ಷದಲ್ಲಿ 30% ಕೊಟ್ಬಿಡು. ಅಂದ್ರೆ 3 ಲಕ್ಷ ಕೊಟ್ಬಿಡು. ನಾನು ಒಬ್ಬನೇ ಗೋವಾಗ ಹೋಗಿ ಕೆಸಿನೋದಲ್ಲಿ ಆಟಗಳು ಆಡ್ಕೊಂಡು ಒಳ್ಳೊಳ್ಳೆ ಪಿಗರ್ಗಳ ಜೊತೆ ಮಸಾಜ್ ಮಾಡಿಸ್ಕೊಂಡು ಚಳಿ ಬಿಡಿಸ್ಕೊಂಡ್ ಬರ್ತೀನಿ. ನಾನು ಏನೇನೇ ಹೇಳಿಲ್ವಾ? 10 ಲಕ್ಷದಲ್ಲಿ 10 ಪೈಸಾ ನಿಮ್ ಕಡೆ ತಿರುಗಿ ನೋಡಲ್ಲ. ನಾನು ಹೇಳಿದ್ನಲ್ಲ, ನಿಂಗ್ ನೆಕ್ಲೆಸ್ ಅಲ್ಲ ಎಗ್ಲೆಸ್ ಕೇಕ್ ಮಾಡಿಸ್ಕೊಳಕ್ಕೂ ದುಡ್ಡಿಂದ ಮಾಡ್ತೀನಿ. ಏಯ್, ಅದೇನ್ ಮಾಡ್ತೀಯ ಮಾಡ್ಕೊ ಹೋಗೋ. ಹೆದರ್ಕೊಳ್ಳೋದಕ್ಕೆ ನಾನ್ ಬರೀ ಲೇಡಿ ಅಲ್ಲ, ಕಿಲ್ಲಾಡಿ ಲೇಡಿ. ಈ ಕಿಲಾಡಿ ನನಗೆ ದೆವ್ವ ಬಿಡಿಸಿಲ್ಲ ಅಂದ್ರೆ ನಾನ್ ಚಕ್ನಳ್ಳಿ ರಮೇಶನಲ್ಲ ಕಣೆ. ಅದೇನ್ ಮಾಡ್ಕೋತೀಯ ಮಾಡ್ಕೊ ಹೋಗಲ್ಲ. ಶಿವಪ್ಪ, ಈ ಹಾಳ ಡಾಕ್ಟ್ರು ಊಟ ತಿಂಡಿ ಆದ್ಮೇಲೆ ವಾಕ್ ಮಾಡಿ ಅಂತ ಹೇಳ್ಬಿಟ್ಟವ್ರೆ. ಎಷ್ಟು ಅಂತ ವಾಕ್ ಮಾಡಕ್ಕಾಗುತ್ತೆ? ಇನ್ನ ಮಾಡಿ ಅಂತಾರೆ. ಇರೋದೆರಡು ಖಾಲಿ ತಿಂಡಿ ಮಾಡಿದ್ರ? ನಂದಾಯ್ತು, ನಿಮ್ದಾಯ್ತಾ? ಆಯ್ತಾಯ್ತಾಯ್ತು. ಅತ್ತೆ, ನಿಮ್ಗೊಂದು ವಿಷಯ ಹೇಳ್ಬೇಕಿತ್ತು. ಅಯ್ಯಯ್ಯೋ, ಇದು ಯಾಕೆ ಎಷ್ಟೊಂದು ಜೋರಾಗಿ ಹೇಳ್ತಿದ್ದೀರಾ? ನನ್ ಕಿವಿ ಚೆನ್ನಾಗಿ ಕೇಳತ್ ಮೇಲೆ ಕೇಳಿ. ಅದು ನಿಮ್ ಮಗಳು. ಅಯ್ಯೋಯ್ಯೋ, ಬಿಟ್ರೆ ಪಾಪಿ ಎಲ್ಲ ಬಾಯ್ ಬಿಟ್ಬಿಡ್ತಾರೆ. ಏನಂದ್ರೆ ನಿಮ್ ಮಗಳು ಏನಂದ್ರೆ ಏನ್ ಹಿಂದ್ ಬಿಟ್ರಲ್ಲ ಅಮ್ಮ. ಅಮ್ಮ ಏನಮ್ಮ ಇಷ್ಟೊಂದು ಬೇವರ್ತಿದ್ಯಲ್ಲಮ್ಮ ವಾಕಿಂಗ್ ಮಾಡಿ ಅಮ್ಮ. ಅದು ನಿಮ್ಮ ಹಳ್ಳಿ ಅಂದ್ರೆ ಊರಿಗೆ ಹೋಗ್ಬೇಕು. ಅದಲ್ಲ ಅತ್ತೆ, ನಿಮ್ ಮಗಳು ಸುಮ್ಮನಿರಕ್ಕೆ ಎಂತ ಗೊತ್ತಿರೋ 30% 3 ಲಕ್ಷ. ಆಯ್ತು, ಕೊಡ್ತೀನಿ. ಇದೇನ್ ನೀವಿಬ್ರೆ ಕುಸ್ಗುಸ ಪಿಸ್ ಅಂತ ಮಾತಾಡ್ತಿದ್ರೆ ಸ್ವಲ್ಪ ಜೋರಾಗಿ ಹೇಳಿ, ನಾನು ಕೇಳಿಸ್ಕೊಂತೀನಿ. ಅದೇ ಅತ್ತೆ, ನಿಮ್ ಮಗಳು ತಿಂಡಿ ಮಾಡಿದ್ಲು, ಚೆನ್ನಾಗಿ ಮಾಡಿದ್ಲು ಅಂತ ಹೇಳಕ್ ಬಂದೆ. ಅಷ್ಟೇನಾ?